ಈಗ ಶ್ರೀರಾಮ ಸೇವಾ ಸಮಿತಿ ನವಿಲುಗೋಡ್ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾರಾಯಣ ಬಿ ನಾಯ್ಕ್ ಮತ್ತು ಸೇವಾ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರು ಪದಾಧಿಕಾರಿಗಳು ಎಲ್ಲರೂ ಸೇರಿ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರಿಗೆ ಗೌರವವನ್ನು ನೀಡುವಂತಹ ಸುಂದರವಾದಂತಹ ಗಳಿಗೆ. ಹಿಂದಿಂದ ಬಂದು ಹಿಂಗಾಗ್ತದೆ ಹಿಂಗಾಗ್ತದೆ ಹಿಂದಿಂದನೇ ಒಂದು ಇಲ್ಲದೆ ಭಕ್ತಿಯಿಂದ ಗೌರವವನ್ನು ಸಲ್ಲಿಸಿದ ಎಲ್ಲ ಭಕ್ತಾದಿಗಳಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಈಗ ಕಾರ್ಯಕ್ರಮದಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಇದೀಗ ವೇದಿಕೆಯ ಕಾರ್ಯಕ್ರಮದ ಸ್ವಾಗತ ಮಾಡುವಂಥ ಸಂದರ್ಭ. ಸ್ವಾಗತ ಮತ್ತು ಪರಿಚಯವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಶ್ರೀಯುತ ಸುರೇಶ್ ಎಸ್ ನಾಯ್ಕ್, ಶ್ರೀ ರಾಮನಾಥ ದೇವ ಕಡ್ತೋಕ ಟ್ರಸ್ಟ್ ಇದರ ಸದಸ್ಯರು ಇವರಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಶ್ರೀಯುತ ಸುರೇಶ್ ನಾಯ್ಕ್ ಅವರು ಎಲ್ಲರನ್ನ ಸ್ವಾಗತಿಸಲಿಕ್ಕೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಪರಮ ಪೂಜ್ಯರ ಪಾದಕಮಲಗಳಿಗೆ ವಂದಿಸ್ತಾ ಬಂದಂತಹ ಎಲ್ಲ ಶ್ರೀದೇವರ ಭಕ್ತರನ್ನು ಈ ಒಂದು ವೇದಿಕೆಗೆ ಆಹ್ವಾನಿಸುವುದರ ಮುಖಾಂತರ ಇವತ್ತಿನ ನಮ್ಮ ಈ ಪರಿವಾರ ದೇವರುಗಳ ಶ್ರೀ ರಾಮನಾಥ್ ದೇವ ಕಡ್ತೋಕ ಹಾಗೂ ಹನುಮಾತಿ ಸೇವಿ ಟ್ರಸ್ಟ್ ಮಾಡಗೇರಿ ಇದರ ನೂತನ ಕಟ್ಟಡ ಅಂದರೆ ಕೆಂಡದ ಮಾಸಿ ದೇವರ ನೂತನ ಕಟ್ಟಡ ಈಗಾಗಲೇ ಸಮರ್ಪಣೆಗೊಂಡಿದೆ. ಇವತ್ತು 2008 ಶತಚಂಡಿಕಾ ಯಾಗ ಈಗಾಗಲೇ ಸ್ವಾಮೀಜಿಯವರ ಒಂದು ಮುಖಂಡತ್ವದಲ್ಲಿ ನಮ್ಮ ಗೋಕರ್ಣ ಭಟ್ಟರ ಒಂದು ಮುಖಂಡತ್ವದಲ್ಲಿ ಈಗಾಗಲೇ ಪೂರ್ಣಾವತಿ ಈಗಾಗಲೇ ಆಗಿದೆ. ತಾವೆಲ್ಲ ಪ್ರಸಾದವನ್ನು ಸಹ ಸ್ವೀಕಾರ ಮಾಡಿದರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ನಮ್ಮ ಕುಲಗುರುಗಳಾದಂತಹ ಪರಮ ಪೂಜ್ಯರಾದಂತಹ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮೀಜಿಯವರು ತಮ್ಮ ಬಹಳ ದಣಿವಿನ ಕಾರ್ಯಕ್ರಮ, ಅಂದರೆ ತಾವು ಬಹಳ ದೂರದಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ದಾರೆ. ಅವರು ಬಹುಶಃ ಮಾಡಗೇರಿ ಅಲ್ಲದೆ ಬೇರೆ ಎಲ್ಲೇ ಆದರೂ ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು
ಬರುವುದು ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಿದ್ರೇನು, ಆದರೆ ಮಾಡ್ಗೆರೆಯನ್ನು ಮಾತ್ರ ಅವ್ರಿಗೆ ಬಹುಶಃ ಮಾಡ್ಗೆರ ಕರೆಯೋಕ್ಕೆ ಮಾತ್ರ ಅವರು ಯಾವತ್ತು, ಈಗಾಗಲೇ ಸ್ವಾಮೀಜಿಯವರು ಹೇಳ್ತಿದ್ದಾರೆ, ಕಳೆದ 2 ತಿಂಗಳಿಂದ ಸತತವಾಗಿ ಹಗಲು ರಾತ್ರಿ ನಿದ್ರೆ ಇಲ್ಲದೆ ಕುಂಭಮೇಳದಲ್ಲಿದ್ದಾರೆ ಅವರು. ಕುಂಭಮೇಳದಲ್ಲಿ ಅಲ್ಲಿಯ ತಯಾರಿ ಮತ್ತು ಈಗಾಗಲೇ ಅಲ್ಲಿ ಜಾಗವನ್ನು ಸಹ ಖರೀದಿ ಮಾಡ್ತಾ ಇದ್ದಾರೆ ಅಲ್ಲೊಂದು ಮಠ ಮಾಡಲಿಕ್ಕೆ. ಆ ಒಂದು ಕಾರ್ಯದಲ್ಲಿ ಕಳೆದ 2 ತಿಂಗಳಿಂದ ಹಗಲೇ ರಾತ್ರಿ ನಿದ್ರೆ ಇಲ್ಲದೆ ಅಲ್ಲಿ ಕೆಲಸ ಮಾಡಿ ಕಳೆದ ಒಂದು 2 ದಿವಸದಿಂದಷ್ಟೇ ಬಂದಿದ್ದಾರೆ. ಬಹುಶಃ ಯಾವ ಸ್ವಾಮೀಜಿಗಳಾದರೂ ಸಹ ಇವತ್ತಿನ ದಿವಸ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿಯ ಭಕ್ತರ ಕರೆಯನ್ನು ಅವರು ಇವತ್ತಿನವರೆಗೂ ನಮಗೆ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ಅದು ಹಿಂದಿನಿಂದ ಬಹುಶಃ ಯಾವತ್ತು ಮಠದ ಅಧಿಕಾರವನ್ನು ಅವರು ಸ್ವೀಕಾರ ಮಾಡಿದಂಥ ಅವರ ಮೊದಲನೇ ಕಾರ್ಯಕ್ರಮನೇ ಇಲ್ಲಿ ಮಾಡ್ಗೆರೆಯ ಕಾರ್ಯಕ್ರಮ. ಹಾಗಾಗಿ ಆ ಒಂದು ಇದರಿಂದ ಅವರು ಅಲ್ಲಿಂದ ಇಲ್ಲಿವರೆಗೆ ಈ ಭಕ್ತರು ಕೊಟ್ಟಂತಹ ಯಾವ ಕರೆಯಕ್ಕೂ ತಪ್ಪಿಸದೆ ಇವತ್ತು ಅವರಷ್ಟ ಆಯಾಸದ ನಡುಗೂ ಸಹ ನಮಗಿಲ್ಲಿ ಬಂದು ಅವರು ಆಸೀನರಾಗಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತೇನೆ. ಅವ್ರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಯವರ ಬಗ್ಗೆ ಒಂದೆರಡು ಮಾತನ್ನಷ್ಟೇ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕಂತಂದರೆ ಸ್ವಾಮೀಜಿಯವರ ಪೂರ್ಣ ಪರಿಚಯ ಮಾಡುವಂಥ ಒಂದು ಶಕ್ತಿ ಖಂಡಿತ ನನ್ನಲ್ಲಿಲ್ಲ. ಯಾಕಂತಂದರೆ ಆ ಒಂದು ತಿಳುವಳಿಕೆ, ಅವರ ಆ ಒಂದು ಉನ್ನತ ವ್ಯಾಸಂಗ, ಧರ್ಮದಲ್ಲಿ ಅವರು ಮಾಡಿದಂಥ ಸಾಧನೆ ಬಹುಶಃ ಹೇಳುವಂಥ ತಾಕತ್ತು ನಮ್ಮಲ್ಲಿ ಇಲ್ಲದೆ ಹೋದರೂ ಸಹ ಒಂದೆರಡು ವಿಷಯವನ್ನಷ್ಟು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಇವತ್ತು ಸ್ವಾಮೀಜಿಯವರು ತಮಗೆಲ್ಲ ತಿಳಿದ ಹಾಗೆ ಕಳೆದ ಒಂದು 3 ವರ್ಷದಲ್ಲಿ ಕರ್ನಾಟಕದಲ್ಲಿ ಯಾರೂ ಮಾಡದೇ ಹೋದಂಥ ಒಂದು ದೊಡ್ಡ ಸಾಧನೆ, ಅಂತಂದರೆ ರಾಜ್ಯದ ಎಲ್ಲ ಸ್ವಾಮೀಜಿಗಳನ್ನು ಕರೆಸಿ ಬೆಳತಂಗಡಿಯಲ್ಲಿ ಒಂದು ದೊಡ್ಡ ಸಾಧು ಸಂತರ ಕಾರ್ಯಕ್ರಮವನ್ನು ಮಾಡಿದರು. ಬಹುಶಃ ತಾವೆಲ್ಲ ಇಲ್ಲವ್ರು ಪಾಲ್ಗೊಂಡಿದ್ದಿದ್ರಿ, ತಾವೆಲ್ಲ ಹೋದವರು ಇದ್ದೀರಿ. ಅಂಥ ಒಂದು ಮಹಾ ಸಾಧನೆಯನ್ನು ಸ್ವಾಮೀಜಿಯವರು ಮಾಡಿದ್ದಾರೆ. ಅವ್ರ ಜೊತೆಗೆ ಈಗಾಗಲೇ ಅವರಿಗೆ ಬಹುಶಃ ಸ್ವಾಮೀಜಿಗಳಲ್ಲಿ ಯಾರಿಗೂ ಸಿಗದೆ ಹೋದಂತಹ ದೊಡ್ಡ ಪದವಿ ಅದು. ಬಹುಶಃ ಅದನ್ನು ನಮಗೆ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂತ ನಾವು ಭಾವಿಸಿದ್ದೇವೆ. ಯಾಕಂತಂದರೆ ಉತ್ತರಾಖಂಡದಲ್ಲಿ ಭಾರತದ ಲಕ್ಷಾಂತರ ಸಾಧುಗಳು ಬರುವಂಥ ಒಂದು ಕೋಟ್ಯಾಂತರ ಸಾಧುಗಳು ಸೇರುವಂಥ ಒಂದು ಜಾಗದಲ್ಲಿ ಆ ಎಲ್ಲ ಒಂದು ಸಾಧುಗಳು ಸೇರಿ ಇವತ್ತವರಿಗೆ 2008 ಮಹಾಮಂಡಲೇಶ್ವರ ಅನ್ನುವಂತಹ ಒಂದು ಮಹಾ ಬಿರುದನ್ನು ನೀಡಿದ್ದಾರೆ. ಬಹುಶಃ ಈ ಬಿರುದನ್ನು ನಾವೆಲ್ಲೂ ಕನಸಲ್ಲೂ ನಾವು ಯಾರೂ ಎಣಿಸ್ಲಿಲ್ಲ. ಯಾಕಂದ್ರೆ ನಮಗೂ ಗೊತ್ತಿಲ್ಲ ಇಷ್ಟು ದೊಡ್ಡ ಬಿರುದು ಇದೆ ಅನ್ನುವಂಥದ್ದು. ಅಂಥ ಒಂದು ಬಿರುದನ್ನು ಇವತ್ತು ಪಡಿಬೇಕಾದ್ರೆ ಅವರು ಎಷ್ಟು ಸಾಧನೆ ಮಾಡಿರಬೇಕು, ಅದ್ರ ಹಿಂದೆ ಎಷ್ಟು ಅವರು ಶಕ್ತಿ ಇರಬೇಕು ಅನ್ನೋದನ್ನು ಬಹುಶಃ ತಾವೆಲ್ಲ ಊಹಿಸ್ಕೊಂಡ್ರೆ ಸಾಧ್ಯ ಆಗ್ತದೆ. ಅಂಥ ಒಂದು ಸ್ವಾಮೀಜಿಗಳು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾವು ಭಾವಿಸಿದ್ದೇವೆ. ಹಾಗಾಗಿ ಅವರನ್ನು ನಾನು ನಮ್ಮೆಲ್ಲ ಆಡಳಿತ ಕಮಿಟಿಯ ಪರವಾಗಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕಾಗಿ ಬಂದಂಥ ನಮ್ಮ ಎಲ್ಲ ಭಕ್ತಾದಿಗಳ ಪರವಾಗಿ ಅವರಿಗೆ ಕೈ ಮುಗಿದವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ದಿನೇಶ್ ಗೋವಿಂದ್ ನಾಯ್ಕ ಅವರು ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ತುಳಸಿ ಹಾರವನ್ನು ಸಮರ್ಪಿಸಿ ಗೌರವಯುತವಾಗಿ ಸ್ವಾಗತಿಸಬೇಕಂತ ವಿನಂತಿಸಿಕೊಳ್ತೇನೆ. ದಿನೇಶ್ ಗೋವಿಂದ್ ನಾಯ್ಕ. ಇನ್ನು ಅದೇ ರೀತಿಯಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಈ ಜಿಲ್ಲೆಯ ಸಚಿವರಾದಂತಹ ಮಂಕಾಳು ವೈದ್ಯರವರು ಬರಲೇಬೇಕಾಗಿತ್ತು, ಬರುವವರೂ ಸಹ ಇದ್ದರು. ಆದರೆ ಕಾರಣಾಂತರದಿಂದ ಬಹುಶಃ ತಮಗೆಲ್ಲ ತಿಳಿತಾ ಇದೆ, ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ. ಆ ಒಂದು ಕಾರಣದಿಂದ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಬೇಜಾರು ಸಹ ಅವರಿಗಿದೆ. ಅದನ್ನು ಈಗಾಗಲೇ ಹೇಳಿದ್ದಾರೆ, ಅವರು ಗುರುಗಳ ಮುಖಾಂತರ ತಿಳಿಸಿದ್ದಾರೆ. ಕಾರಣಾಂತರದಿಂದ ಈ ಒಂದು ಪರಿಸ್ಥಿತಿ ನಾನು ಬರಲಿಕ್ಕಾಗಲಿಲ್ಲ, ನಾನು ಯಾವತ್ತೂ ನಿಮ್ಮ ಜೊತೆ ಇದ್ದೇನೆ ಅನ್ನೋದನ್ನು ಈಗಾಗಲೇ ಮೆಸೇಜ್ ಮಾಡಿದ್ದಾರೆ ಅವರು. ಹಾಗಾಗಿ ಅವರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಅದೇ ರೀತಿಯಾಗಿ ನಮ್ಮ ಇನ್ನೋರ್ವ
ಅತಿಥಿಗಳು ಅನ್ನೋದಕ್ಕಿಂತ ಇನ್ನೊಬ್ಬ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮ ಈ ಭಾಗದ MLA ಆದಂತಹ ಶ್ರೀ ನಮ್ಮ ದಿನಕರ್ ಶೆಟ್ಟರವರು ಅವರೂ ಸಹ ಖಂಡಿತ ಬರ್ತೆ ಅಂತ ಹೇಳಿದರು. ಯಾಕಂದರೆ ಅವರಿಗೂ ಇದೇ ಪರಿಸ್ಥಿತಿ, ವಿಧಾನಮಂಡಲ ಅಧಿವೇಶನ ನಡೀತಾ ಇರೋದ್ರಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕಾರ್ಯಕ್ರಮದಲ್ಲಿ ನನ್ನ ಉಪಸ್ಥಿತಿ ಇದೆ ಅಂತ ನೀವು ಭಾವಿಸಿ ಅನ್ನೋದನ್ನು ಈಗಾಗಲೇ ಸ್ವಾಮೀಜಿಯವ್ರ ಮುಖಾಂತರ ಅವ್ರು ಹೇಳಿದ್ದಾರೆ. ಹಾಗಾಗಿ ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ನಮ್ಮ ಇನ್ನೋರ್ವ ಅತಿಥಿಗಳು ಬಹುಶಃ ಈ ಕಾರ್ಯಕ್ರಮದ ಇವತ್ತು ಉದ್ಘಾಟಕರಾಗಿ ಆಗಮಿಸಿದಂಥವರು ಸೂರಜ್ ನಾಯ್ಕ್ ಸೋನೆ ಅವರು. ಬಹುಶಃ ಸೂರಜ್ ನಾಯ್ಕ್ ಸೋನೆ ಅವರ ಪರಿಚಯ ನಾನು ಮಾಡುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಅವರು ಪ್ರತಿಯೊಂದು ಜನರಲ್ಲಿ ಪ್ರತಿಯೊಬ್ಬರಲ್ಲೂ ಮನೆ ಮಾತಾಗಿದ್ದಾರೆ. ಅವರ ಒಂದು ವಿಶೇಷತೆ ಅಂತಂದರೆ ಅವರಿವತ್ತು ಒಂದು ಪಾರ್ಟಿಯಲ್ಲಿ ಅವ್ರು ಇರ್ಬೋದು, ಅವರು ಪಾರ್ಟಿಯಲ್ಲಿ ಇದ್ದರೂ ಸಹ ಎಲ್ಲ ಪಾರ್ಟಿಯರನ್ನು ಸರ್ವ ಸಮಾನವಾಗಿ ನೋಡ್ತಕ್ಕಂಥ ಒಂದು ಯುವ ಒಂದು ಉತ್ಸಾಹಿಗಳವರು. ಅವರಿಗೆ ಅವರು ಆ ಪಾರ್ಟಿ ಈ ಪಾರ್ಟಿ ಮತ್ತೊಂದು ಪಾರ್ಟಿ ಇಲ್ಲ, ಪಾರ್ಟಿ ಬೇರೆ, ಅದು ನನ್ನ ಸಮಾನ ಬೇರೆ ಅಂತಾರೆ ಅವರು. ಹಾಗಾಗಿ ಎಲ್ಲರನ್ನ ಒಂದು ಭಾಳ ಪ್ರೀತಿಯಿಂದ ನೋಡ್ತಕ್ಕಂಥ ಒಂದು ಉತ್ಸಾಹಿ ಈ ಸಮಾಜದ ಒಂದು ಧುರೀಣರು ಸೂರಜ್ ನಾಯ್ಕರು ಇವತ್ತೇ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಕಮಿಟಿಯ ಪರವಾಗಿ ಹಾಗೆ ಬಂದಂಥ ತಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ನಾರಾಯಣ ಮಂಜುನಾಥ್ ನಾಯ್ಕ ಅವರು ಶ್ರೀಯುತ ಸೂರಜ್ ನಾಯ್ಕ ಸೋನಿ ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ವಿನಂತಿಸಿಕೊಳ್ತೇನೆ. ಇನ್ನು ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂಥವರು ನಮ್ಮ ರಾಮನಾಥ್ ದೇವದ ಟ್ರಸ್ಟಿನ ಅಧ್ಯಕ್ಷರಾದಂಥ ಆರ್ ಎನ್ ನಾಯ್ಕರವರು. ಬಹುಶಃ ಆರ್ ಎನ್ ನಾಯ್ಕರ ಪರಿಚಯ ಅಥವಾ ಅವ್ರ ಪರಿಚಯ ಮಾಡುವಷ್ಟು ದೊಡ್ಡ ಮನುಷ್ಯನು ನಾನಲ್ಲ. ಯಾಕಂತಂದರೆ ಆರ್ ಎನ್ ನಾಯ್ಕರು ಏನು ಹೇಳುವಂತ ಇಲ್ಲಿದ್ದ ಪ್ರತಿಯೊಬ್ಬರಿಗೂ ಗೊತ್ತು. ಅಷ್ಟೇ ಅಲ್ಲದೆ ಇಲ್ಲಿದ್ದಂಥ ಕಲ್ಲಿಗೆ ಗೊತ್ತು, ಇಲ್ಲಿದ್ದಂಥ ಗಿಡ ಮರಗೂ ಗೊತ್ತು ಆರ್ ಎನ್ ನಾಯ್ಕರು ಏನು ಹೇಳುವಂಥದ್ದು. ಯಾಕಂತಂದ್ರೆ ಹೊಸದಾಗಿ ನಾನು ಮತ್ತೆ ಜಾಸ್ತಿ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಅವರ ಒಂದು ಶ್ರಮ ಇದೆಯಲ್ಲ, ಮುಖ್ಯವಾಗಿ ನಾನು ನಾವೆಲ್ಲ ಅವ್ರ ಬಗ್ಗೆ ಹೇಳೋದಂತಂದರೆ ಅವರಲ್ಲಿದ್ದಂಥ ಒಂದು ಸಂಘಟನಾ ಶಕ್ತಿ, ಬಹುತಃ ಅವರಲ್ಲಿದ್ದಂಥ ಒಂದು ಸಂಘಟನಾ ಶಕ್ತಿನೇ ಇವತ್ತು ಎಲ್ಲ ಅಭಿವೃದ್ಧಿಗೆ ಕಾರಣ ಆಗಿದೆ ಅಂತ ನಾನು ಸಂತೋಷದಿಂದ ಹೇಳಬೇಕಾಗ್ತದೆ. ಅದೇ ರೀತಿಯಾಗಿ ಅವರಿಗೆ ನಮ್ಮೆಲ್ಲ ಒಂದು ಆಡಳಿತ ಕಮಿಟಿ, ರಾಮನಾಥ ದೇವಸ್ಥಾನದ ಆಡಳಿತ ಕಮಿಟಿ ಇರ್ಬೋದು, ನಮ್ಮ ನಾಮದಾರಿ ಸಂಘದ ಆಡಳಿತ ಕಮಿಟಿ ಇರ್ಬೋದು, ನಾವೆಲ್ಲರೂ ಸಹ ಅವರಿಗೆ ಹೆಗಲಿ ಕೊಟ್ಟಿದ್ದೇವೆ. ನಮ್ಮೆಲ್ಲರ ಸಹಕಾರವನ್ನು ಅವರು ಅಷ್ಟೇ ಒಳ್ಳೆಯ ರೀತಿಯಲ್ಲಿ ತಗೊಂಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರನ್ನು ಒಳ್ಳೆಯ ರೀತಿಯಿಂದ ಕಂಡು ಎಲ್ಲರನ್ನೂ ಒಂದು ವಿಶ್ವಾಸ ತೆಗೆದುಕೊಂಡು ಇವತ್ತಿನ ಈ ಅಭಿವೃದ್ಧಿ ಕಾರಣ ಆಗಲಿಕ್ಕೆ ಅವರ ಒಂದು ಬೆವರು ಇಲ್ಲಿ ಭಾಳ ಇದೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಆಗಲಿಕ್ಕೂ ಅವ್ರು ಸಹ ನಮ್ಮನ್ನು ಆಗ್ತಾಯಿದ್ರು. ಅವರು ನನಗಿದು ಬೇಡ ಅಂತೇಳಿ, ಯಾಕಂದರೆ ಯಾವತ್ತೂ ಹಾಗೆ ವೇದಿಕೆ ಮೇಲೆ ಅವರು ತೋರಿಸ್ಕೊಳ್ಳುವಂಥದ್ದು ಕಡಿಮೆ, ತಮಗೆಲ್ಲ ಗೊತ್ತಿದ್ದಂಥ ವಿಷಯ. ಆದರೂ ಸಹ ನಮ್ಮೆಲ್ಲರ ಒತ್ತಡಕ್ಕೆ ಇವತ್ತು ಅಧ್ಯಕ್ಷರಾಗಿ ಅವರು ಕೂತಿದ್ದಾರೆ. ಇವತ್ತು ಅವರೊಂದು ಅಧ್ಯಕ್ಷದಲ್ಲಿ ಇವತ್ತು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಅವರಿಗೆ ನಾನು ನಮ್ಮೆಲ್ಲ ಕಮಿಟಿಯವರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ರಾಮಚಂದ್ರ ಸುಬ್ಬಯ್ಯ ನಾಯ್ಕ ಅವರು ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಆರ್ ಎನ್ ನಾಯ್ಕ ಅವರಿಗೆ ಹೂಗುಚ್ಛವನ್ನು ನೀಡಿ ಗೌರವಯುತವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂಥ ಗಣೇಶ್ ಹೆಗ್ಡೆ ಅವರು. ಬಹುಶಃ ಗಣೇಶ್ ಹೆಗ್ಡೆಯನ್ನು ನಾವು ಯಾವ ರೀತಿ ಕಂಡಿದ್ದೇವೆ ಅಂತಂದರೆ ಅವರು ಬಹುಶಃ ಹೊರಗಿನವರಲ್ಲ, ನಮ್ಮ ಈ ಮಂಡಳಿ ಒಳಗೆ ಅವರು ಒಬ್ಬರು ಅಂತ ನಮ್ಮ ಭಾವನೆ. ಅವರು ಬಹುಶಃ ಅದನ್ನೇ ಆ ರೀತಿಯಾಗಿ ಇಟ್ಟಿದ್ದಾರೆ. ಯಾಕಂತಂದರೆ ರಾಮನಾಥ್ ದೇವಸ್ಥಾನದ ಕಟ್ಟಡದಿಂದ ಇಲ್ಲಿಯವರೆಗೆ ಇಲ್ಲಿ ಏನೇನು ಅಭಿವೃದ್ಧಿ ಆಗಿದೆ, ಏನೇನು ಬಿಲ್ಡಿಂಗ್ ಆಗಿದೆ, ಅದೆಲ್ಲ ಗಣೇಶ್ ಹೆಗ್ಡೆ ಒಂದು ಮಾರ್ಗದರ್ಶನ, ಅವರ ಒಂದು ಸ್ಕೆಚ್ಚು, ಅವರ ಒಂದು ಪೆನ್ ಇಲ್ಲಿ ಕೆಲಸ ಮಾಡಿದ್ರು. ಅದು ಯಾವುದೇ ರೀತಿಯ ಒಂದು ಇದಕ್ಕಾಗಿ ಮಾಡಿದಂಥದ್ದಲ್ಲ. ಅವರು ಅದಕ್ಕೆ ನಾವು ಗೌರವ ಅದು ಎಷ್ಟು ಕೊಟ್ಟಿದ್ದೆ ಹೇಳೋದು ಮುಖ್ಯ, ಅದಲ್ಲ ಆದರೆ ಅವರು ಕೆಲಸ ಮಾತ್ರ ಮನಸ್ಸು ತೃಪ್ತಿಯಾಗುವ ರೀತಿಯಲ್ಲಿ ನಮ್ಮದೇ ಜನ, ನಮ್ಮದೇ ಒಂದು ಬಿಲ್ಡಿಂಗ್, ಇದು ನಮ್ಮದೇ ಒಂದು ಆಸ್ತಿ ಅನ್ನೋ ದೃಷ್ಟಿಯಿಂದ ಅವರು ನಮ್ಮ ಎಲ್ಲ ಕಟ್ಟಡವನ್ನು ತಮ್ಮದೇ ಸ್ವಂತ ಒಂದು ಸುಪರ್ದಿಯಲ್ಲಿ ನಿಂತು ಒಂದು ಉತ್ತಮವಾದ ಕಟ್ಟಡವನ್ನು ನಡೆಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಿನ್ನೆ ಉದ್ಘಾಟನೆ ಆದಂಥ ಈ ಕೆಂಡದ ಮಾಸ್ತಿ ದಿವ್ಯ ಕಟ್ಟಡವೂ ಸಹ ಅವರೇ ಒಂದು ನಿರ್ದೇಶನದಲ್ಲಾದಂಥದ್ದು. ಅಂಥ ಗಣೇಶ್ ಹೆಗ್ಡೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ನಮ್ಮ ಆಡಳಿತ ಕಮಿಟಿಯ ಪರವಾಗಿ ಬಂದಂಥ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು. ಶ್ರೀಯುತ ಜಟ್ಟಿ ನಾರಾಯಣ ನಾಯ್ಕ ಅವರು ಶ್ರೀಮಾನ್ ಗಣೇಶ್ ಹೆಗ್ಡೆ ಅವರಿಗೆ ಹೂಗುಚ್ಛವನ್ನು ನೀಡಿ ಗೌರವಯುತವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀ ರಾಮನಾಥ ದೇವ ಮತ್ತು
ಶ್ರೀ ನಾರಾಯಣಿ ದೇವಿ ಅರ್ಥಾತ್ ಅಡ್ಡ ಬಾಳಂತಮ್ಮ ಪರಿವಾರದ ದೇವರುಗಳಾದಂತಹ ಎದುರಿಗೆ ಕೂತಿರುವಂತಹ ಹೊನ್ನ ಮಾಸ್ತಮ್ಮ, ಕೆಂಡದ ಮುಂದೆ ನಿಂತಿರುವ ಕೆಂಡದ ಮಹಾಸತಿ, ಬಲಬದಿಯಲ್ಲಿ ನಿಂತಿರುವಂತಹ ವೀರ ಮಹಾಸತಿ, ಮೂಲ ಸ್ಥಾನವಾಗಿರುವಂತಹ ಬೋಗಿಮಕ್ಕಿಯಲ್ಲಿ ಬೋಗಿಮಕ್ಕಿ ದೇವಮ್ಮ, ರಣವೀರರ ಸಂಕೇತವಾಗಿ ರಣಸ್ಥಾನ, ಬಂಡಿ ಹಬ್ಬ ಮುಗಿಸಿ ನೀರಾಟಕ್ಕೆ ಹೋಗುವಂತಹ ಪೇಟೆಗಟ್ಟು ಜಟುಗರಾಯ, ಹೀಗೆ 10 ಹಲವು ದೇವತೆಗಳ ನೆರವೀಡು ಈ ನಮ್ಮ ಕ್ಷೇತ್ರ ಮಾಡಗೇರಿ. ಶ್ರೀ ನಾರಾಯಣಿ ದೇವಿ ಅರ್ಥಾತ್ ಕೈಯಲ್ಲಿ ನವಜಾತ ಶಿಶುವನ್ನು ಹೊಂದಿರುವ ಅಡ್ಡಬಾಳಂತಮ್ಮ ಕರಾವಳಿ ಭಾಗದಲ್ಲಿ ಇನ್ನೆಲ್ಲೂ ದೊರಕದಂತಹ ಈ ದೇವಿಯ ಆರಾಧನೆ ಇಲ್ಲಿ ಇರುವುದು ವಿಶೇಷ. ಸಂತತಿ ಇಲ್ಲದವರು ಸಂತತಿಗಾಗಿ, ಗರ್ಭಿಣಿ ಸ್ತ್ರೀಯರು ತಮ್ಮ ಸುಲಲಿತ ಹೆರಿಗೆಗಾಗಿ, ಬಾಣಂತಿಯರು ತಮ್ಮ ಹಾಗೂ ತಮ್ಮ ಮಗುವಿನ ಆರೋಗ್ಯಕ್ಕಾಗಿ ದೂರಗಳಿಂದ ಬಂದು ಇಲ್ಲಿ ಪ್ರಾರ್ಥಿಸಿ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಂಡು ಹೋಗುತ್ತಿದ್ದಾರೆ. ಪುಡಿ ಪ್ರಸಾದ, ಕೆಂಡದ ಸೇವೆ, ಉಪಹಾರ ಸೇವೆ ಇಲ್ಲಿಯ ವಿಶೇಷ ಸೇವೆಗಳು. ಬಂಡಿ ಹಬ್ಬ, ಗಣೇಶೋತ್ಸವ, ನವರಾತ್ರಿ, ಕಾರ್ತಿಕ ದೀಪೋತ್ಸವ, ಚಂಪಾ ಷಷ್ಠಿ, ಸಂಕ್ರಾಂತಿ, ವರ್ಧಂತಿ ಉತ್ಸವಗಳು ಇಲ್ಲಿ ನಡೆಯುವಂತಹ ಉತ್ಸವಗಳು. ಈ ಎಲ್ಲ ಉತ್ಸವಗಳಲ್ಲಿ ಮತ್ತು ಪ್ರತಿ ಸೋಮವಾರ ಆಗಮಿಸುವಂತಹ ಭಕ್ತರಿಗೆ ಅನ್ನ ಸಂತರ್ಪಣೆಯೂ ಸಹ ಇಲ್ಲಿ ನಡೆಯುತ್ತಾ ಬಂದಿದೆ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಜರುಗುವಂತಹ ಬಂಡಿ ಹಬ್ಬದ 9 ದಿನಗಳು ಕೆಂಡ ಸೇವೆ ಮತ್ತು ವಿಶೇಷ ಸೇವೆಗಳು, ಹರಿಕೆಗಳು ಇಲ್ಲಿ ಸಲ್ಲಿಸಿ ಶಿಸ್ತುಬದ್ಧವಾಗಿ ಕೆಂಡ ಹಾಯುವುದನ್ನು ವೀಕ್ಷಿಸಲು ಜಿಲ್ಲೆಯಾದ್ಯಂತ ಸರಿಸುಮಾರು 10 ರಿಂದ 15 ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸಿ ವೀಕ್ಷಿಸಿ ಕೃತಾರ್ಥರಾಗುತ್ತಿದ್ದಾರೆ. ಶತಮಾನಗಳಿಂದ ಆಡಳಿತವನ್ನು ನಡೆಸಿ ಬಂಡಿ ಹಬ್ಬದ ಚಾಪನ್ನು ಜನಮಾನಸದಲ್ಲಿ ಬಿತ್ತಿದ ಹಿರಿಯರ ಶ್ರಮವನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳುತ್ತಿದ್ದೇವೆ. 1953ರಲ್ಲಿ ಟ್ರಸ್ಟ್ ನೋಂದಣಿಯಾಗಿ ಏಕ ಸದಸ್ಯ ಪೀಠವನ್ನು ಹೊಂದಿದ್ದು, ಪುನಃ 1991ರಲ್ಲಿ 5 ಜನ ಸದಸ್ಯರಿಂದ ಇಂದು 9 ಸದಸ್ಯರನ್ನೊಳಗೊಂಡಂತಹ ಆಡಳಿತ ಮಂಡಳಿ ಇದ್ದು ಎಲ್ಲ ದಾಖಲೆಗಳನ್ನು ಇಟ್ಟು ವ್ಯವಸ್ಥಿತವಾಗಿ ಆಡಳಿತವನ್ನು ನಡೆಸುತ್ತಾ ಬಂದಿದೆ. ಅಭಿವೃದ್ಧಿ ವಿಚಾರದಲ್ಲಿ ಹೇಳುವುದಾದರೆ, ಸೋಗೆ ಹೊದಿಕೆಯಿಂದ ಚಿಕ್ಕ ದೇವಸ್ಥಾನ ಬೆಂಕಿಗಾಹುತಿಯಾದಾಗ ಹಂಚಿನ ಚಾವಣಿಯನ್ನು ಮಾರ್ಪಾಟು ಮಾಡಿ, ಆ ನಂತರ 1988ರಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಆಗಮನವು ಅಭಿವೃದ್ಧಿಗೆ ಒಂದು ಹೊಸ ಮನ್ವಂತರವನ್ನು ಬರೆಯಿತು ಎಂದು ಹೇಳುವುದು ಕಟ್ಟು ಸತ್ಯ. ಆ ಅಜೀರ್ಣಾವಸ್ಥೆಯಲ್ಲಿದ್ದಂತಹ ಶ್ರೀರಾಮನಾಥ ದೇವ, ಶ್ರೀ ನಾರಾಯಣಿ ದೇವಿ ಅರ್ಥಾತ್ ಅಡ್ಡಬಾಳಂತಮ್ಮ ದೇವಸ್ಥಾನವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಶ್ರೀ ಕ್ಷೇತ್ರಕ್ಕೆ ಬಂದು ಉದ್ಘಾಟನೆಯನ್ನು 2ನೇ ಬಾರಿ ಬಂದು ಉದ್ಘಾಟನೆಯನ್ನು ನಡೆಸಿದ್ದಾರೆ. ಆ ನಂತರ ಶ್ರೀ ದೇವಸ್ಥಾನದ ಸಮಗ್ರ ನೀಲನಕ್ಷೆಯನ್ನು ತಯಾರಿಸಿ ಮೊದಲನೇ ಹಂತದಲ್ಲಿ ಅಜೀರ್ಣಾವಸ್ಥೆಯಲ್ಲಿದ್ದಂತಹ ಪರಿವಾರಗಳಾದಂತಹ ಶ್ರೀ ಹೊನ್ನ ಮಹಾಸತಿ, ಶ್ರೀ ವೀರ ಮಹಾಸತಿ, ಶಿಲಾಮಯವಾದಂತಹ ಧ್ವಜಸ್ತಂಭ, ನವಗ್ರಹ ಪೀಠ, ಬೋಗಿಮಕ್ಕಿಯಲ್ಲಿ ಕಂಪೌಂಡ್ ನಿರ್ಮಿಸಿ ಗದ್ದುಗೆ ನಿರ್ಮಾಣ, ರಣಸ್ಥಾನದಲ್ಲಿ ಕಂಪೌಂಡ್ ನಿರ್ಮಿಸಿ ಗದ್ದುಗೆ ನಿರ್ಮಾಣ, ಪೇಟೆಕಟ್ಟಿನಲ್ಲಿ ಕಂಪೌಂಡ್ ನಿರ್ಮಿಸಿ ಗದ್ದುಗೆ ನಿರ್ಮಾಣ, ಸ್ನಾನಗೃಹ, ಶೌಚಾಲಯಗಳ ನಿರ್ಮಾಣ, ಹೀಗೆ 10 ಹಲವು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಪೂರ್ತಿಗೊಳಿಸಿ 2009ರಲ್ಲಿ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಯವರಿಂದ ಉದ್ಘಾಟನೆಗೊಳಿಸಲಾಗಿದೆ. ಸಮಗ್ರ ನೀಲನಕ್ಷೆಯ 2ನೇ ಹಂತದಲ್ಲಿ ಬೋಗಿ ದೇವಸ್ಥಾನದ 24 ಗುಂಟೆ ಸ್ಥಳವನ್ನು ಖರೀದಿಸಿ ಸಾರ್ವಜನಿಕ ಉಪಯೋಗಕ್ಕಾಗಿ ಶ್ರೀ ರಾಮನಾಥ ಸಭಾಭವನವನ್ನು 1.50 ಕೋಟಿ ರೂಪಾಯಿಗಳಲ್ಲಿ ವೆಚ್ಚದಲ್ಲಿ ನಿರ್ಮಿಸಿ ಪರಮ ಪೂಜ್ಯ ಸ್ವಾಮೀಜಿಯರ ದಿವ್ಯ ಸಾನ್ನಿಧ್ಯದಲ್ಲಿ 2018ನೇ ಸಾಲಿನಲ್ಲಿ ಲೋಕಾರ್ಪಣೆಗೊಳಿಸಲಾಗಿದೆ. ಈಗ ಸಮಗ್ರ ನೀಲನಕ್ಷೆಯ ಮುಂದುವರಿದ ಭಾಗವಾಗಿ ಅಜೀರ್ಣಾವಸ್ಥೆಯಲ್ಲಿದ್ದಂತಹ ಪರಿವಾರ ದೇವರುಗಳಾದ ಶ್ರೀ ಕೆಂಡದ ಮಹಾಸತಿ ದೇವಿ ದೇವಾಲಯದ ನಿರ್ಮಾಣ, ಬಂಡಿ ಹಬ್ಬದ ಉತ್ಸವದಲ್ಲಿ ನಾರಾಯಣಿ ದೇವಿ ಬಂದು ಕುಳಿತುಕೊಳ್ಳುವಂತಹ ಉತ್ಸವ ಗದ್ದುಗೆ, ಬಂಡಿ ಹಬ್ಬದ ಉತ್ಸವ ಮೂರ್ತಿಗಳಿಗಾಗಿ ಕಳಶದ ಮನೆಯ ನಿರ್ಮಾಣವನ್ನು ಕೈಗೆತ್ತಿಕೊಂಡು ಸುಮಾರು 20 ಲಕ್ಷ ರೂಪಾಯಿಗಳಲ್ಲಿ
ಪೂರ್ಣಗೊಳಿಸಿ ಇಂದು ಲೋಕಾರ್ಪಣೆಗೊಳಿಸ್ತಾ ಇದ್ದೇವೆ. ಈ ನಿರ್ಮಾಣದ ಕೆಲಸವನ್ನು ಪ್ರಾರಂಭಿಸಿದ್ದು 2024 ಜೂನ್ ತಿಂಗಳಿನಲ್ಲಿ. ಈ ವರ್ಷ ಅತಿಯಾದಂತಹ ಮಳೆಯ ಕಾರಣದಿಂದ ನಿಧಾನವಾಗಿ ಪ್ರಾರಂಭವಾಗಿದ್ದು ಅಕ್ಟೋಬರ್ ತಿಂಗಳಿನಲ್ಲಿ 2025ನೇ ಸಾಲಿನ ಬಂಡಿ ಹಬ್ಬವನ್ನು ಪೂರ್ತಿಗೊಳಿಸುವಂತಹ ದೃಢ ಸಂಕಲ್ಪದೊಂದಿಗೆ ಆಡಳಿತ ಮಂಡಳಿಯು ತನ್ನ ಜೊತೆ ಹೆಚ್ಚಿನ ಸದಸ್ಯರನ್ನೊಳಗೊಂಡ ಸಮಗ್ರ ನೀಲನಕ್ಷೆಯ ಅನುಷ್ಠಾನ ಸಮಿತಿಯನ್ನು ರಚಿಸಿ ಕೇವಲ 5 ತಿಂಗಳಿನಲ್ಲಿ ದಾನಿಗಳಿಂದ ಹಣವನ್ನು ಸಂಗ್ರಹಿಸಿ ಕೆಲಸವನ್ನು ಪೂರ್ಣಗೊಳಿಸಿ ಇಂದು ಪ್ರತಿಷ್ಠಾಪನೆಗೊಳಿಸಿದ್ದು ಆಡಳಿತ ಮಂಡಳಿಯ ಕಠಿಣ ಶ್ರಮದ ದ್ಯೋತಕವಾಗಿದೆ. ಈ ನಿರ್ಮಾಣದ ಕೆಲಸಗಳು ಕೇವಲ 5 ತಿಂಗಳಿನಲ್ಲಿ ಪೂರ್ಣಗೊಳಿಸುವಲ್ಲಿ ಸಹಕರಿಸಿರುವಂತಹ ವಿನ್ಯಾಸಕರಾದಂತಹ ಶ್ರೀ ಗಣೇಶ್ ಹೆಗಡೆ ಹಾಗೂ ಶ್ರೀ ರಾಜೀವ್ ಆಚಾರಿ, ಕೋಸ್ತಾ ಗೋನ್ಸಾಲ್ವಿಸ್, ಸುಂದರವಾಗಿ ನಿರ್ಮಿಸಿದ ಶಿಲ್ಪಿಗಳಾದ ಆನಂದು ನಾಯ್ಕ್ ಮುರುಡೇಶ್ವರ್, ನಾಗರಾಜ್ ಹೊಳೆಗದ್ದೆ, ಸತ್ಯನಾರಾಯಣ್ ನಾಯ್ಕ್ ಕರ್ಕಿ, ಕೃಷ್ಣಯ್ಯ ಬೈಂದೂರ್, ರಂಗನಾಥ್ ನಾಯ್ಕ್ ಹಳದೀಪುರ್, ಮಾಧವ್ ನಾಯ್ಕ್ ನೈಡ್ಗೋಣ್, ವಿಶ್ವನಾಥ್ ನಾಯ್ಕ್ ಹಾಗೂ ಸಂಗಡಿಗರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಬೇಕಾಗಿದೆ. ಇದಲ್ಲದೆ ಈ ನಮ್ಮ ಎಲ್ಲ ಕೆಲಸಗಳಿಗೆ ಆರ್ಥಿಕವಾಗಿ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ಭಕ್ತ ವೃಂದವನ್ನು ಯಾವೊಂದೂ ಒತ್ತಡವಿಲ್ಲದೆ ರೂಪಾಯಿ 5,000ದಿಂದ 51 ಲಕ್ಷದವರೆಗೆ ವೈಯಕ್ತಿಕವಾಗಿ ದೇಣಿಗೆಯನ್ನು ನೀಡಿ ನಿಗದಿತ ಅವಧಿಯಲ್ಲಿ ಕೆಲಸ ಪೂರ್ತಿಗೊಳಿಸಲು ಸಹಕರಿಸಿದ ಎಲ್ಲ ದಾನಿಗಳನ್ನು ಕೃತಜ್ಞತೆಯಿಂದ ನೆನಪಿಸಿಕೊಳ್ಳುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಂಜೂರಾದಂತಹ 1.50 ಲಕ್ಷ ರೂಪಾಯಿಗಳ ಧನ ಸಹಾಯವನ್ನು ಸಹ ಕೃತಜ್ಞತೆಯಿಂದ ನೆನಪಿಸಿಕೊಳ್ಳುತ್ತಿದ್ದೇವೆ. ಈ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ 3 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ದಿನಾಂಕ 5/3/2025ರಂದು ವರ್ಧಂತಿ ಉತ್ಸವದ ಅಂಗವಾಗಿ 24 ಗಂಟೆಗಳ ಕಾಲ ಶ್ರೀ ರಾಮ ತಾರಕ ಭಜನೆಯನ್ನು ಹಮ್ಮಿಕೊಂಡು ಅದರಲ್ಲಿ ಪಾಲ್ಗೊಂಡಂತಹ ಎಲ್ಲ ಭಜನಾ ತಂಡಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇವೆ. ದಿನಾಂಕ 6/3/2025ರಂದು ಶ್ರೀ ಕೆಂಡದ ಮಹಾಸತಿ ದೇವಿ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮುಗಿಸಿ ಇಂದು ಶತಚಂಡಿಕಾ ಮಹಾಯಾಗ ಕಾರ್ಯಕ್ರಮ ಪರಮ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆ ಹಾಗೂ ಪೂರ್ಣಾಹುತಿಯೊಂದಿಗೆ ಸಂಪನ್ನಗೊಂಡಿದೆ. ಈ ಶತಚಂಡಿಕಾ ಮಹಾಯಾಗದಲ್ಲಿ ಸರಿಸುಮಾರು 2,000 ಭಕ್ತರ ಧನ ಸಹಾಯವಿದ್ದು ಸುಮಾರು 200ರಿಂದ 250 ಸ್ವಯಂ ಸೇವಕರ ಪರಿಶ್ರಮವಿದೆ. ಸಹಕರಿಸಿದ ಸದ್ಭಕ್ತರನ್ನು ಮತ್ತು ನಮ್ಮೊಂದಿಗೆ ಸಹಕರಿಸಿದ ಸ್ವಯಂ ಸೇವಕರನ್ನು ನಾವು ಹೃದಯ ತುಂಬಿ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರು ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಎಂಬ ಗುರು ನಾರಾಯಣರ ತತ್ವವನ್ನು ಕಾಯ ವಾಚ ಮನಸ ಪರಿಪಠಿಸುತ್ತಾ ಭಾರತದ 4 ಸಾಧು ಸನ್ಯಾಸಿ ಪರಂಪರೆಯಲ್ಲಿ ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂತಹ ಸಾಧನೆಗೈದಿರುವಗೆ ದೊರಕುವಂತಹ ಅತ್ಯುನ್ನತ ಗೌರವವಾದ ಮಹಾಮಂಡಲೇಶ್ವರ 1008 ಎಂದು ಪಟ್ಟಾಭಿಷೇಕರಾಗಿ ಇಂದು ವೇದಿಕೆಯಲ್ಲಿ ಆಸೀನರಾಗಿದ್ದು ಅವರ ಆಗಮನದಿಂದ ನಾವು ಕೃತಾರ್ಥರಾಗಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಸಚಿವರು ಹಾಗೂ ಅಧ್ಯಕ್ಷತೆಗಾಗಿ ಶಾಸಕರು ಆಗಮಿಸಬೇಕಿತ್ತು. ಆದರೆ ಅನಿವಾರ್ಯ ಕಾರಣ ಬಜೆಟ್ ಅಧಿವೇಶನದ ನಿಮಿತ್ತ ಶ್ರೀಯುತರು ಅವರ ಕಾರ್ಯವೈಖರಿಯಲ್ಲಿ ಬ್ಯುಸಿಯಾಗಿರುವುದರಿಂದ ಅವರ ಪರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಸುರಜ್ ನಾಯ್ಕ್ ಸೋನಿ ಅವರಿಗೆ ನಾವು ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ದಕ್ಷ ಅಧಿಕಾರಿಗಳು ಹಾಗೂ ಶ್ರೀ ರಾಮನಾಥ ಸಭಾಭವನದ ಕಾಮಗಾರಿಯ ನಿರ್ಮಾಣಕ್ಕೆ ವಿಶೇಷವಾದಂತಹ ಒಂದು ಕೊಡುಗೆಯನ್ನು ಸಲ್ಲಿಸಿರುವ ಶ್ರೀ ದಯಾನಂದ ಭಂಡಾರಿ ವಿಶೇಷ ಜಿಲ್ಲಾಧಿಕಾರಿಗಳು KIADB ಬೆಂಗಳೂರು ಇವರನ್ನು ಸಹ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಶ್ರೀ ದೇವಸ್ಥಾನದ ಸಮುಚ್ಚಯಗಳೆಲ್ಲವೂ ಶ್ರೀ
ಸುಂದರವಾದಂತಹ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಲು ನಮಗೆ ಸಲಹೆ ಸೂಚನೆ ಮಾರ್ಗದರ್ಶನ ನೀಡಿದ ದೇವಸ್ಥಾನದ ವಿನ್ಯಾಸಕರಾದ ಶ್ರೀ ಗಣೇಶ್ ಹೆಗಡೆಯವರನ್ನು ಈ ಸಂದರ್ಭದಲ್ಲಿ ಗೌರವದಿಂದ ಅಭಿನಂದಿಸ್ತಾ ಇದ್ದೇವೆ. 3 ದಿನಗಳ ಕಾಲ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಕ್ಷೇತ್ರದ ಧಾರ್ಮಿಕ ಸಲಹೆಗಾರರಾದ ಶ್ರೀ ಅಮೃತೇಶ್ವರ್ ಭಟ್ ಹೀರೆ ಗೋಕರ್ಣ ಇವರನ್ನು ಸಹ ನಾವು ಗೌರವದಿಂದ ಅಭಿನಂದಿಸ್ತಾ ಇದ್ದೇವೆ. ಇನ್ನು ಕೊನೆಯದಾಗಿ ಈ ಧಾರ್ಮಿಕ ಕ್ಷೇತ್ರ ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರವಾಗಿ ಗುರುತಿಸಿಕೊಳ್ಳುವಲ್ಲಿ ತಮ್ಮ ಕೊಡುಗೆಯನ್ನು ನೀಡಿದ ಸ್ಥಳೀಯ ನಾಮಧಾರಿ ಸಮಾಜ ಸೇವಾ ಸಂಘ ಕರ್ತೋಕ ಇದರ ಸರ್ವ ಸದಸ್ಯರನ್ನು ಸಹ ನಾವು ಅಭಿನಂದಿಸುತ್ತಿದ್ದೇವೆ. ಈ ಎಲ್ಲ ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಅಂದಿನಿಂದ ಇಂದಿನವರೆಗೆ ಧನ ಸಹಾಯವನ್ನು ನೀಡಿ ಪ್ರೋತ್ಸಾಹಿಸಿರುವ ಸದ್ಭಕ್ತರನ್ನು, ದಾನಿಗಳನ್ನು, ಸಂಘ ಸಂಸ್ಥೆಗಳನ್ನು ಹಾಗೂ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಸ್ಥೆಯನ್ನು, ಮಾಧ್ಯಮ ಮಿತ್ರರನ್ನು ತಮ್ಮೆಲ್ಲರನ್ನು ಪೂರ್ವಕವಾಗಿ ಅಭಿನಂದಿಸುತ್ತಾ ನಮ್ಮ ವರದಿಯನ್ನು ಮುಗಿಸುತ್ತಾ ಇದ್ದೇವೆ. ಅಧ್ಯಕ್ಷರು ಹಾಗೂ ಟ್ರಸ್ಟಿಗಳು ಶ್ರೀ ರಾಮನಾಥ ದೇವ ಕಡ್ತೋಕ, ಶ್ರೀ ಹೊನ್ನಮಾಸ್ತಿ ದೇವಿ ಟ್ರಸ್ಟಿ ಮಾಡಗೇರಿ. ಮನೆಗಿಂತ ಬಾಗಿಲು ಚಿಕ್ಕದು, ಬಾಗಿಲಿಗಿಂತ ಬೀಗ ಚಿಕ್ಕದು, ಬೀಗಕ್ಕಿಂತ ಕೀಲಿ ಚಿಕ್ಕದು. ಚಿಕ್ಕ ಬೀಗದ ಕೀಲಿಯಿಂದ ಹೇಗೆ ದೊಡ್ಡ ಮನೆಯನ್ನ ಪ್ರವೇಶಿಸಬಹುದು, ಹಾಗೆ ಎಲ್ಲರೂ ಒಟ್ಟಾಗಿ ಸಣ್ಣ ಸಣ್ಣ ಸಹಾಯ ಮಾಡಿದರೂ ದೊಡ್ಡ ದೊಡ್ಡ ಕೆಲಸಗಳು ಸುಲಭವಾಗಿ ಕಾರ್ಯಸಾಧವಾಗುತ್ತದೆ ಹೇಳುವುದನ್ನ ಇಲ್ಲಿಯ ಟ್ರಸ್ಟಿಗಳು ಮಾಡಿ ತೋರಿಸಿದ್ದಾರೆ. ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ನಾವೆಲ್ಲರೂ ಟ್ರಸ್ಟಿಗಳನ್ನ ಅಭಿನಂದಿಸೋಣ, ಎಲ್ಲ ಭಕ್ತಾದಿಗಳನ್ನ ಅಭಿನಂದಿಸೋಣ. ವರದಿಯನ್ನ ಸುಂದರವಾಗಿ ವಾಚಿಸಿದಂತಹ ಶ್ರೀ ಲಂಬೋದರ್ ನಾಯಕರವರಿಗೆ ತುಂಬು ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ನಾವೀಗ ಆಗಮಿಸ್ತಾ ಇದ್ದೇವೆ. ಹಣತೆಯನ್ನ ಬೆಳಗಿಸುವುದರ ಮೂಲಕ ಈ ಸುಂದರವಾದಂತಹ ಮತ್ತು ಔಚಿತ್ಯಪೂರ್ಣವಾದ ಧಾರ್ಮಿಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸುವಂತಹ ಸಂದರ್ಭ. ವೇದಿಕೆಯ ಮೇಲಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ನೇತೃತ್ವದಲ್ಲಿ ಸೂರಜ್ ನಾಯಕ್ ಸೋನಿ ಅವರು ಇವತ್ತಿನ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸುವಂತಹ ಸಂದರ್ಭ. ಕತ್ತಲನ್ನು ಓಡಿಸುವ ಕರುಣಾಳು ಬೆಳಕು, ಹರುಷವನ್ನು ಹರಿಸುವ ಕಾರಂಜಿಯ ಬೆಳಕು, ಬೆಳಗುವ ದೀಪಕ್ಕೆ ನಲಿವಿನ ಜೈಕಾರ, ನಮ್ರತೆಯ ಹೊಂಬಳಕೆ ನಿನಗಿದು ಜೈಕಾರ. ಋಣಾತ್ಮಕವಾದ ಕತ್ತಲೆಯನ್ನು ತೊಡೆದು ಧನಾತ್ಮಕವಾದ ಬೆಳಕನ್ನು ನೀಡುವ ದೀಪ ಸಂಬಂಧಗಳನ್ನು ಗಟ್ಟಿ ಮಾಡಬಹುದು. ಮನಸ್ಸಿನ ಕತ್ತಲೆಯನ್ನು ದೂರಗೊಳಿಸಿ ಶಾಂತಿಯನ್ನು ಮೂಡಿಸುವಂತಹ ಜ್ಞಾನದ ಸಂಕೇತವಾದ ಹಣತೆಯನ್ನು ಹಚ್ಚುವುದರ ಮೂಲಕ ಇವತ್ತಿನ ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆಯಾಗ್ತಾ ಇದೆ. ಭಕ್ತಿಯಲ್ಲಿರುವ ಪ್ರತಿ ಎಳೆಯಲ್ಲೂ ಅಡಗಿ ಕುಳಿತಿದೆ ಬೆಳಕಿನ ಕಿರಣ, ಎಣ್ಣೆಯಲ್ಲಿರುವ ಪ್ರತಿ ಗಣದಲ್ಲಿಯೂ ತುಳಿಯುತ್ತಿದೆ ಬೆಳಕಿನ ಹೊಂಕಿರಣ. ರವೀಂದ್ರನಾಥ್ ಟಾಗೋರ್ ಅವರು ಒಂದೇ ಹೇಳುತ್ತಾರೆ, ಸೂರ್ಯ ಅಸ್ತಂಗತನಾಗಿದ್ದಾನೆ, ಚಂದಿರ ಇನ್ನೂ ಬರಲಿಲ್ಲ. ಸೂರ್ಯ ಅಸ್ತಂಗತನಾಗಿದ್ದಾನೆ, ಚಂದಿರ ಇನ್ನೂ ಬರಲಿಲ್ಲ. ಆಗ ಮೂಲೆಯಲ್ಲಿ ಹಣತೆಯನ್ನು ಹೇಳುತ್ತದೆ, ಸೂರ್ಯದಿಲ್ಲವೆಂಬ ಚಿಂತೆ ಬೇಡ, ಚಂದಿರ ಬರಲಿಲ್ಲವೆಂಬ ಆತಂಕ ಬೇಡ. ನಾನು ನನ್ನ ಮೂಲೆಯನ್ನ ಖಂಡಿತ ಬೆಳೆಯುತ್ತೇನೆಂದು. ಕತ್ತಲೆಯ ಕಳೆಯಬೇಕೆಂಬುದು ಬೆಳಕಿನ ಅಕ್ಷರ. ಬೆಳಕಿನ ಬೆಳ್ಳಿಯ ತೆರೆಗಳೇ ಅನುಭವದ ಫಲ. ಅರಿವಿನ ಕ್ಷಿತಿಜಕ್ಕೆ ಹಚ್ಚೋಣ ಒಂದೊಂದು ಜ್ಯೋತಿ, ಅರಿತು ಬಾಳಿದರೆ ಹೊಮ್ಮುವುದು ಜೀವನದ ಪ್ರೀತಿ. ಇಂತಹ ಜೀವನದ ಪ್ರೀತಿಯನ್ನು ನಮಗೆಲ್ಲರಿಗೂ ನೀಡುತ್ತಿರುವಂತಹ ಹಣತೆಯನ್ನು ಬೆಳಗಿಸುವುದರ ಮೂಲಕ ಈ ಧಾರ್ಮಿಕ ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆಯಾಗ್ತಾ ಇದೆ. ದೀಪ ಮತ್ತು ಜ್ವಾಲೆ ಎರಡೂ ಬೆಂಕಿ, ಎರಡರ ಗುಣಧರ್ಮವು ಲಕ್ಷಣಗಳಲ್ಲೂ ಒಂದೇ. ಆದರೆ ದೀಪ ಜ್ಯೋತಿ ನಮೋಸ್ತುತೆ ಎಂಬ ವಾಕ್ಯದೊಂದಿಗೆ ದೀಪವನ್ನು ನಾವೆಲ್ಲರೂ ಆರಾಧಿಸುತ್ತೇವೆ. ದೀಪವನ್ನ ಬೆಳಗಿಸಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಸರ್ವರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ವೇದಿಕೆಯ ಮೇಲಿರುವಂತಹ ಎಲ್ಲ ಮುಖ್ಯ ಅಭ್ಯಾಗತರೇ ಸೇರಿರುವಂತಹ ಎಲ್ಲ ನಮ್ಮ ಭಕ್ತಾದಿಗಳೇ, ಮೊನ್ನೆ ತೆನೆ ಬಿಟ್ಟ ಪೈರು ಬಾಗುತ್ತದೆ, ಕೊನೆ ಬಿಟ್ಟ ಬಾಳಿಯೂ ಕೂಡ ಬಾಗುತ್ತದೆ. ಆದರೆ ಜಗತ್ತಿಗೆ ಏನನ್ನೂ ಕೊಡದ ಈ ಜೀವ ಬೀಗುತ್ತದೆ.
ಸಿಗುವುದಲ್ಲ ಸದ್ಗುಣ, ಬಾಗುವುದೇ ಸದ್ಗುಣ ಅಂತ ತಮ್ಮ ಗುಣದ ಮೂಲಕ ತೋರಿಸಿದವರು ಶ್ರೀಯುತ ಸೂರಜ್ ನಾಯ್ಕ್ ಸೋನಿಯವರು. ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಿಮ್ಮ ಅಮೃತ ಹಸ್ತದಿಂದ ವಿದ್ಯುಕ್ತವಾಗಿ ಉದ್ಘಾಟನೆಯಾಗಿದೆ. ಮಾನ್ಯರೇ, ನಿಮ್ಮ ಉದ್ಘಾಟನಾ ಸಂದೇಶಕ್ಕಾಗಿ ಈ ಪವಿತ್ರಗಳಿಗೆ ನಾಂದಿಯಾಗ್ತಾ ಇದೆ. ಶ್ರೀ ರಾಮನಾಥ ದೇವ ಹಾಗೂ ಎಲ್ಲ ಪರಿವಾರ ದೇವ ಮಾಡಗೇರಿ ಎಲ್ಲ ದೇವತೆಗಳಿಗೆ ನಮಸ್ಕರಿಸ್ತಾ, ನಮ್ಮ ಕುಲಗುರುಗಳಾದ ಶ್ರೀ 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 ಬ್ರಹ್ಮಾನಂದ ಸ್ವಾಮೀಜಿಯವರಿಗೂ ಅವರ ಚರಣಕ್ಕೆ ನಮಸ್ಕರಿಸ್ತಾ, ಈ ಸಂದರ್ಭದಲ್ಲಿ ಶ್ರೀ ನಾರಾಯಣ ಗುರುಯವರನ್ನು ಸ್ಮರಿಸುತ್ತಾ ಮತ್ತು ಶ್ರೀ 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 ಆತ್ಮಾನಂದ ಸ್ವಾಮೀಜಿಯನ್ನು ಸ್ಮರಿಸುತ್ತಾ, ವಿಶೇಷವಾಗಿ ನಮ್ಮ ರಾಮನಾಥ ದೇವ ಕಡ್ತೋಕ ಮತ್ತು ಹೊನ್ನಮಾಸ್ತಿ ದೇವಿ ಟ್ರಸ್ಟ್ ಮತ್ತು ಎಲ್ಲ ಭಕ್ತಾದಿಗಳು ಸೇರಿ ಇವತ್ತಿನ ಈ ಅದ್ಭುತ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ನಮ್ಮ ಕುಲಗುರುಗಳಾದ ಶ್ರೀ 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 ಬ್ರಹ್ಮಾನಂದ ಸ್ವಾಮೀಜಿಯವರು ಬಂದಿದ್ದಾರೆ. ಇವರ ಸಾನ್ನಿಧ್ಯದಲ್ಲಿ ನನಗೆ ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದೇ ನಿಮ್ಮೆಲ್ಲರ ಆಶೀರ್ವಾದ ಅಂತ ನಾನು ತಿಳ್ಕೊತಾ ಇದ್ದೀನಿ. ಆ ಭಗವಂತ ರಾಮನಾಥನ ಆಶೀರ್ವಾದ ಮತ್ತು ಕುಲಗುರುಗಳ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಅದೇ ಸ್ವಾಮೀಜಿಗಳಿಗೆ ಹೇಳಿದೆ, ಬಹುಶಃ ಇವತ್ತು ಬಜೆಟ್ ಅಧಿವೇಶನ ಇಲ್ಲ ಆದರೆ ನಮ್ಮ ಮಾಂಕಾಳ್ ವೈದ್ಯರು ಪರಮ ಭಕ್ತರು ನಮ್ಮ ಸ್ವಾಮೀಜಿದ್ದು ಬಂದೇ ಬರ್ತಿದ್ರು, ಅಥವಾ ಶಾಸಕರು ಅವ್ರ ಕ್ಷೇತ್ರ ಬಂದೇ ಬರ್ತಿದ್ರು. ಇವತ್ತು ಬಜೆಟ್ ಅಧಿವೇಶನ ಇದ್ದದ್ದೇ ನನ್ನ ಭಾಗ್ಯ ಆಯಿತು ಅಂತ ನಾನು ತಿಳ್ಕೊಂಡಿದ್ದೆ. ನನಗೆ ಯಾವಾಗೂ ಹೇಳ್ತಾರೆ ನಮ್ಮ ಹಿರಿಯರು ಕೆಲವರು, ನಿನ್ನ ನಶೀಬನೇ ಇಲ್ಲೇನೋ ಅಂತ ಹೇಳ್ತಾರೆ. ಯಾಕಂದ್ರೆ ಹೋಗಿ ಹತ್ರ ಮುಟ್ಕೊಂಡು ಸೋತ್ಬಿಟ್ಟಿಲ್ಲ, ನಿನ್ನ ನಶೀಬನೇ ಇಲ್ಲೇನೋ ಅಂತ ಬೇಜಾರು ಮಾಡ್ಕೊತಾರೆ. ಆದರೆ ಇಂಥವೆಲ್ಲ ಒಂದು ಸಂಗತಿ ಬಂದಾಗ ನನಗೆಲ್ಲೋ ಒಂದು ಕಡೆ ಸ್ಥೈರ್ಯ ಬರ್ತದೆ. ಹೌದು, ನನಗೂ ಮುಂದೊಂದು ದಿನದಲ್ಲಿ ಒಂದೊಳ್ಳೆ ಭವಿಷ್ಯ ಇದೆ ಅಂತ ತಿಳ್ಕೊಳ್ಳೋದು ಈ ಒಂದು ಸಂಗತಿ ನೋಡಿದಾಗ ಅಂತ ನನ್ನ ಭಾವನೆ. ಅಂಥ ಒಂದು ಅಮೃತಗಳಿಗೆ ಇವತ್ತು ನನಗೆ ಸಿಕ್ಕಿದೆ. ನಾನು ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ವೇದಿಕೆ ಮೇಲೆ ನನ್ನ ಜೊತೆಗೆ ನಮ್ಮ ಸ್ವಾಮೀಜಿಯವರ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರಾದ ಅಥವಾ ಗೋಕರ್ಣದ ಪ್ರತಿಷ್ಠಿತ ಹಿರೇಭಟ್ರ ಕುಟುಂಬ, ಆ ಕುಟುಂಬದ ಅಮೃತೇಶ್ವರ ಭಟ್ ಅವರೇ, ನನ್ನ ಈ ಸಮಾಜದ ಹಿರಿಯರು, ನಮಗೆಲ್ಲ ಆದರ್ಶ ಮತ್ತು ಈ ಸಂಘಟನೆಯ ಅಧ್ಯಕ್ಷರು ಕೂಡ ಹೌದು ಶ್ರೀಯುತ ಆರ್.ಎಂ. ನಾಯ್ಕ್ ಅವರೇ, ಈ ಒಂದು ಅದ್ಭುತ ಸನ್ನಿಧಾನನ ವಿನ್ಯಾಸ ಮಾಡ್ತಾನೇ ಬಂದಿರುವ ಹಿರಿಯರಾದ ಗಣೇಶ್ ಹೆಗ್ಡೆ ಅವರೇ, ವಿಶೇಷವಾಗಿ ಧರ್ಮಸ್ಥಳ ಸಂಘಟನೆಯ ಜಿಲ್ಲಾ ಅಧಿಕಾರಿಯಾದ ಮಹೇಶ್ ಅವರೇ, ಕಾರ್ಯಕ್ರಮ ನಿರೂಪಣೆ ಮಾಡ್ತಿರುವ ಸುದೇಶ್ ಅವರೇ, ಶ್ರೀನಿವಾಸ್ ಅವರೇ, ಕಿರಣ್ ಯಾದಿಯಾಗಿ ಎಲ್ಲ ನನ್ನ ಈ ಸಮಾಜದ ಮುಂದೆ ಕೂತಿರುವ ಎಲ್ಲ ನನ್ನ ಸಮಾಜದ ಹಿರಿಯರೇ, ಸಂಘಟಕರೇ ಮತ್ತು ಸಮುದಾಯದ ಎಲ್ಲ ಸಮಾಜದವರೇ, ಅಕ್ಕ ತಂಗಿಂದಿರೇ, ತಾಯಿಂದಿರೇ ಮತ್ತು ಎಲ್ಲ ಹಿರಿಯರೇ, ಪತ್ರಿಕಾ ಮಿತ್ರರೇ, ನಾನು ಈಗಾಗಲೇ ಹೇಳ್ದಂಗೆ ನನ್ನ ಭಾಗ್ಯ ನನಗೆ ಅಮೃತ ಗಳಿಗೆ ಅಂತ ತಿಳ್ಕೊಂಡು ನಾನು ಸ್ವಾಮೀಜಿಯವ್ರ ಕೈಯಲ್ಲಿ ಅದನ್ನು ದೀಪವನ್ನು ಕೊಟ್ಟೆ. ಅವರ ಹಸ್ತದಿಂದ ಮತ್ತು ನಮ್ಮ ಹಿರೇಭಟ್ ಕುಟುಂಬದವರ ಹಸ್ತದಿಂದ ಇವತ್ತು ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ಮನದಲ್ಲಿ ಪ್ರಾರ್ಥನೆ ಮಾಡ್ತಾ
ಈ ದೀಪವನ್ನು ನಂತರ ಹಚ್ಚಿದ್ದೀನಿ ಎಲ್ಲರ ಜೊತೆಗೆ ಸೇರಿ. ಇಂಥ ಒಂದು ಹಿರಿಯ ಸಮಾಜಕ್ಕೆ ನನ್ನಂಥವನಿಗೆ ದೀಪ ಹಚ್ಚೋ ಭಾಗ್ಯ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ತಿಳ್ಕೊಂಡು ಆ ದೇವರನ್ನು ನೆನೆಯುತ್ತಾ, ಭಗವಂತ ಈ ಒಂದು ರಾಮನಾಥ ದೇವಸ್ಥಾನ ಇದು ದೇವಾಲಯ ಅಷ್ಟೇ ಅಲ್ಲ, ಇದೊಂದು ಮನುಕುಲದ ಯೂನಿವರ್ಸಿಟಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಅಂಥ ದೇವಾಲಯದಲ್ಲಿ ಇಂಥ ಒಂದು ಸ್ಥಾನ ನನಗೆ ಕೊಟ್ಟಿದೆಯಾ, ಇದು ಅದ್ಭುತವಾಗಿ ಮುಂದೆ ಬರಲಿ. ಅದರಲ್ಲೂ ವಿಶೇಷವಾಗಿ ಇವತ್ತು ಶಿಲಾನ್ಯಾಸ ಆಗಿದೆ. ನಾಮದಾರಿ ಭವನ, ಸಭಾಭವನ ಅನ್ಬಾರ್ದು ಅಂದರು, ಭವನ ಅನ್ಬೇಕು ಅಂತ ಆರಣ್ಯಕರು ಹೇಳಿದ್ರು. ನಾಮದಾರಿ ಭವನ ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡಿದ್ದಾರೆ. ಈ ಸಂಕಲ್ಪ ಅತ್ಯಂತ ಶೀಘ್ರದಲ್ಲೇ ಪೂರ್ಣಗೊಂಡು ಈ ಒಂದು ಬೃಹತ್ ಕಟ್ಟಡಕ್ಕೆ ಸ್ವಾಮೀಜಿಯವರು ಬಂದು ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ದೀಪನ ಹಚ್ಚಿದ್ದೇನೆ. ಖಂಡಿತವಾಗೂ ಎಲ್ಲರ ಆಶೀರ್ವಾದ ಇರೋದ್ರಿಂದ ಇದು ಆದಷ್ಟು ಬೇಗ ಆಗ್ತದೆ. ಮತ್ತು ಕಡ್ತೂಕ ಮಾಡಗೇರಿ ಈ ರಾಮನಾಥ ದೇವಸ್ಥಾನ ಅಂದರೆ ನಮಗೆಲ್ಲರಿಗೂ ಆದರ್ಶ. ಬರೀ ದೇವಸ್ಥಾನ ಅಷ್ಟೇ ಅಲ್ಲ, ಇಲ್ಲಿ ನಡೆಸೋರು ನಮ್ಗೆ ಆದರ್ಶ. ನಾನಂತೂ ವೈಯಕ್ತಿಕವಾಗಿ ಈ ದೇವಸ್ಥಾನ ನಡೆಸೋರನ್ನು ಒಂದು ಆದರ್ಶವಾಗಿ ತಗೊಂಡಿದ್ದೀನಿ. ಬರೀ ಆರ್.ಎಂ. ನಾಯಕರೇ ಅಂತಲ್ಲ, ಇಲ್ಲಿರುವ ಎಲ್ಲ ನಾಯಕರುಗಳು ಆದರ್ಶ ಪ್ರಿಯರೇ. ನನಗೆ ಈ ದೇವಸ್ಥಾನದ ನಡೆಸೋರು, ಈ ದೇವಸ್ಥಾನ, ರಾಮನಾಥ, ಎಲ್ಲ ದೇವರು ಮತ್ತು ನಮ್ಮ ಮಹಾಸ್ವಾಮಿಗಳು ನನಗೆ ಆದರ್ಶ. ಯಾಕೆ ವಿಶೇಷವಾಗಿ ಆದರ್ಶ ಅಂತ ಹೇಳ್ತೀನಿ ಅಂದರೆ, ನನಗೆ ಇವರಿಂದ ನಾನು ಕಲ್ತಿದ್ದೀನಿ ಭಾಳ. ಇವರಿಂದ ನಾನು ಈ ಸಮಾಜದಲ್ಲಿ ಹೇಗಿರಬೇಕು ಅಂತ ಕಲ್ತಿದ್ದೀನಿ ಅನ್ನೋದಕ್ಕೆ ಭಾಳ ಖುಷಿ ಆಗ್ತದೆ. ಯಾಕೆ ಅಂದರೆ ನಾನು ಹತ್ತಿರದಿಂದ ಗಮನಿಸಿದಂಥದ್ದು ಈ ಸಂಘಟನೆಯನ್ನು, ಈ ದೇವಾಲಯ ನಡೆಸ್ತಿರುವ ಈ ಸಂಘಟನೆ. ಯಾವತ್ತೂ ಈ ಸಂಘಟನೆ ತಾವೇ ಮುಂದೆ ಅಂತ ಯಾವತ್ತೂ ಹೇಳಲಿಲ್ಲ. ಎಲ್ಲ ಸಂದರ್ಭದಲ್ಲೂ ಈ ಸಂಘಟನೆ ಏನು ಹೇಳ್ತು ಅಂದರೆ ಭಕ್ತಾದಿಗಳೇ ಮುಂದೆ ಅಂತ ಹೇಳುವಂಥ ಪ್ರಯತ್ನ ಮಾಡ್ಕೊಂಡು ಅವ್ರ ಮುಖಾಂತರನೇ ಎಲ್ಲ ನಡ್ಸ್ಕೊಂಡು ಬಂತು. ನಾನು ಯಾವಾಗೂ ನೋಡಿದ್ದೀನಿ ಈ ಸಂಘಟನೆಯ ಮುಖ್ಯಸ್ಥರು ಎಲ್ಲರೂ ವೇದಿಕೆ ಮೇಲೆ ಬರುವಂಥ ಅರ್ಹತೆ ಇದ್ದವರೇ ಅಥವಾ ಅಷ್ಟು ಕಷ್ಟಪಟ್ಟವ್ರೆ, ಆದ್ರೆ ಅವ್ರು ಯಾವತ್ತೂ ಆ ಭಾವನೆಯಿಂದ ನೋಡಿಲ್ಲ. ನಾನು ಈ ಸಮಾಜದವಾಗಿ ನನಗೆ ಭಾಳ ಒಂದು ಖುಷಿ ಇದೆ. ನಾನು ನಾಮದಾರಿ ಸಮಾಜದಲ್ಲಿ ಹುಟ್ಟಿ ಬೆಳೀತಾ ಇದ್ದೀನಿ ಅಂತ. ನಮ್ಮಲ್ಲಿ ನಮ್ಮ ಶಕ್ತಿ ಏನು ಅಂದರೆ, ನಮ್ಮಲ್ಲಿ ಎಲ್ಲರಲ್ಲೂ ನಾಯಕತ್ವ ಗುಣ ಇದೆ, ಎಲ್ಲರಲ್ಲೂ ನಾಯಕತ್ವ ಗುಣ ಇದೆ. ಆದ್ರೆ ಒಂದು ದೌರ್ಬಲ್ಯ ಏನಂದ್ರೆ ನಾವೆಲ್ಲರೂ ನಾಯಕರು ಅಂತ ತಿಳ್ಕೊಂತೀವಿ. ಆದ್ರೆ ಅದಕ್ಕೇನಾದರೂ ಒಂದು ಸರಿಯಾಗಿ ಮಾರ್ಗದರ್ಶನ ಕೊಡ್ತಾ ಇರೋದಂದ್ರೆ ಮಾಡಗೇರಿ ದೇವಸ್ಥಾನದ ಎಲ್ಲ ಸಂಘಟಕರು, ಎಲ್ಲ ಪ್ರಮುಖರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದು ಬಯಸ್ತೀನಿ. ಅವ್ರು ಯಾರು ತಾವು ನಾಯಕರು ಅಂತ ಹೇಳ್ಕೊಂಡಿಲ್ಲ, ಬಟ್ ಎಲ್ಲರಿಗೂ ನಾಯಕತ್ವ ಗುಣ ಇದೆ. ಅದು ನಾನು ಆದರ್ಶ ಅಂತ ತಿಳ್ಕೊಂಡಿದ್ದೀನಿ. ಅದನ್ನು ನಾನು ಭಾಳ ಪ್ರೀತಿಯಿಂದ ಸ್ವೀಕರಿಸಿ, ನಾನು ಇವತ್ತೇನಾದರೂ ಈ ಕ್ಷೇತ್ರದಲ್ಲಿ ಎಲ್ಲ ಸಮಾಜದವರು ನನ್ನ ಪ್ರೀತಿಯಿಂದ ನೋಡಿದ್ದಾರೆ ಅಂದರೆ ಈ ಆದರ್ಶವನ್ನು ಅಳವಡಿಸ್ಕೊಂಡದಕ್ಕೆ ಅಂತ ನನ್ನ ಭಾವನೆ. ಅದೇ ರೀತಿ ನನ್ನ ಸಮಾಜದ ಮಹಾಸ್ವಾಮಿಗಳು ಅಷ್ಟೆ. ಇವತ್ತು ಅವರು ನಮ್ಮ ಸಮಾಜದ ಮಹಾಸ್ವಾಮಿಗಳು, ನಮ್ಮ ಕುಲಗುರುಗಳು ಅಂತ ನಾವು ಒಪ್ಕೊಂಡಿದ್ದೀವಿ. ಅವರು ಖಂಡಿತವಾಗೂ ನಮ್ಮ ಸಮಾಜ ಏಳಿಗೆಗಾಗಿ ಖಂಡಿತವಾಗೂ ಬಯಸಿದ್ದಾರೆ. ಅದ್ರ ಪೂರಕವಾಗಿ ಪ್ರಯತ್ನ ನಿರಂತರವಾಗಿ ಮಾಡ್ತಾರೆ. ಇಲ್ದಿದ್ರೆ ಬಿಡುವಿಲ್ಲದ 2 ತಿಂಗಳ ಕಾರ್ಯಕ್ರಮದ ಮಧ್ಯೆ ಮತ್ತೆ ಇಲ್ಲಿ ಬರ್ತಾರೆ, ನಾಳೆ ಸಿರ್ಸಿಲಿರ್ತಾರೆ, ನಾಡ್ದು ಕುಮಟಾದಲ್ಲಿರ್ತಾರೆ ಅಂದರೆ ಅವ್ರಿಗೆ ಈ ಸಮಾಜ ಬೆಳಿಬೇಕನ್ನೋ ಆಸೆ ಎಷ್ಟಿದೆ, ಅಥವಾ ಅದ್ರ ಪೂರ್ವಕವಾಗಿ ಯಾವ ರೀತಿ ಅವರು ಪ್ರಯತ್ನ ಮಾಡ್ತಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಆದ್ರೆ ಮತ್ತೊಂದು ಅವರ ಒಂದು ಆದರ್ಶ ನಾವು ಕಲಿಬೇಕಾಗಿದ್ದು ಆ ಮಹಾಸ್ವಾಮಿಗಳಿಂದ ಏನು ಅಂದರೆ, ಅವರು ಎಲ್ಲ ಸಮಾಜನ ಒಂದೇ ರೀತಿ ಪ್ರೀತಿ ಮಾಡ್ತಾರೆ. ಬಹುಶಃ ನಮ್ಮ ಸಮಾಜದಲ್ಲಿ ಎಷ್ಟು ಭಕ್ತಾದಿಗಳಿದಾರಲ್ಲ ಅದಕ್ಕೂ ಹೆಚ್ಚು ಬೇರೆ ಸಮಾಜದಿಂದನೂ ಅವ್ರಿಗೆ ಇದ್ದಾರೆ. ಅದೇ ವಿಶೇಷ ನಮ್ಮ ಮಹಾಸ್ವಾಮಿಗಳು. ಅವರು ಅದಕ್ಕಾಗಿ ನಾನು ಆದರ್ಶ ಅಂತ ಹೇಳುತ್ತೆ. ಇಂಥ ಎಲ್ಲ ಆದರ್ಶಗಳಿಂದನೇ ನಾನು ಈ ಮಟ್ಟಕ್ಕೆ ಬೆಳೆದದ್ದೇ ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಸಮಾಜದವರು ನನ್ನನ್ನು ಇಷ್ಟು ಪ್ರೀತಿಯಿಂದ ಈ ಕ್ಷೇತ್ರದಲ್ಲಿ ನೋಡಿದ್ರು ಅಂದರೆ ಯಾವತ್ತೂ ನನ್ನನ್ನು ನಾಮದಾರಿ ಅಂತ ನೋಡಲಿಲ್ಲ. ನನ್ನನ್ನು ಅತ್ಯಂತ ಪ್ರೀತಿಯಿಂದ ಒಂದು ಹಿಂದೂ ಅಂತ ನೋಡಿದ್ರು. ಅದೇ ನನ್ನ ಭಾಗ್ಯ. ಮತ್ತು ಅದನ್ನು ಕಲಿಸಿದವ್ರು ಯಾರು ಅಂದರೆ ಇಂಥ ಒಂದು ಸನ್ನಿವೇಶ ಅಂತ ನನ್ನ ಭಾವನೆ. ಸೊ ಅಂಥ ಸನ್ನಿವೇಶ ನನಗೆ ಭಾಳ ಖುಷಿ ಆಗ್ತದೆ. ಈ ರಾಮನಾಥ ದೇವಸ್ಥಾನ ನಡೆಸ್ಕೊಂತಿರುವಂಥ ರೀತಿ ತಲತಲಾಂತರದಿಂದ
9 ದಿನಗಳ ಕಾಲ ಕೆಂಡ ಹಾಯ್ತಿದ್ರು ಅಂತ ಹೇಳ್ತಿದ್ರು. ಇವತ್ತು 4-7 ದಿನಗಳ ಕಾಲನೂ ಕೆಂಡ, ಒಂದು ದಿನ ಕೆಂಡ ಹಾಯಿಸೋದೇ ಅಷ್ಟು ಸುಲಭದ ಮಾತಲ್ಲ ಇವತ್ತಿನ ಸನ್ನಿವೇಶದಲ್ಲಿ. ಅಂಥದ್ರಲ್ಲಿ 4 ದಿನಗಳ ಕಾಲ ಕೆಂಡ ಹಾಯುವಂಥ ಒಂದು ಪರಿಶ್ರಮ ಎಲ್ಲಾದರೂ ನಡೀತದೆ ಅಂದರೆ ಅದು ಮಾಡಗೇರಿ ದೇವಸ್ಥಾನದಲ್ಲಿ ಅಂತ ಭಾಳ ಹೆಮ್ಮೆಯಿಂದ ನಾವು ಹೇಳೋದಕ್ಕೆ ಸಾಧ್ಯ. ಮತ್ತು ಇಡೀ ಸಮಾಜದವ್ರಿಗೆ ಈ ಹೊನ್ನಾವರ ತಾಲೂಕು ಅಥವಾ ನನ್ನ ಕ್ಷೇತ್ರಕ್ಕೆ, ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರಕ್ಕೆ ಅದೊಂದು ಕಿರೀಟ ಮಾಡಗೇರಿ ದೇವಸ್ಥಾನ. ಇದರಿಂದ ಎಷ್ಟೋ ದೇವಾಲಯಗಳು ಅಥವಾ ಎಷ್ಟೋ ದೇವಸ್ಥಾನ ಸಂಘಟನೆ ಮಾಡೋರು ಇದೊಂದು ಆದರ್ಶವಾಗಿ ತಗೊತಾರೆ ಅಂತ ನನ್ನ ಭಾವನೆ. ಇದರಲ್ಲಿ ಯೂನಿವರ್ಸಿಟಿ ಯಾಕಂದೆ ಅಂದರೆ ಇದರಲ್ಲಿ ಏನು ನಡೆಯೋದಿಲ್ಲ, ಇದರಲ್ಲಿ ಎಲ್ಲದನ್ನೂ ನಡೀತದೆ. ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಕ್ರಮಬದ್ಧವಾಗಿ ಆಗ್ತದೆ, ಅದು ವಿಶೇಷ. ಮತ್ತು ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಬೇಕು ಅದಾಗ್ತದೆ, ನಿರಂತರವಾಗಿ ಭಜನೆ ನಡೀತದೆ. ಇಲ್ಲಿ ಬ್ರಹ್ಮ ಉಪದೇಶದಿಂದ ಹಿಡಿದು ಎಲ್ಲ ಥರದ ಯಾಗ ಯಜ್ಞಗಳು ನಡೆದಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ನನ್ನ ಸಮಾಜ ನಡೆಸುವಂಥ ಯಾವುದಾದ್ರೂ ಕ್ಷೇತ್ರದಲ್ಲಿದ್ದರೆ ಅದು ಮಾಡಗೇರಿ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಅದ್ರ ಜೊತೆಗೆ ಭಾಳ ಮುಖ್ಯವಾದದ್ದು, ನಾಮದಾರಿ ಸಮಾಜದ ಮುಖಂಡರು ಇದನ್ನು ನಡೆಸ್ತಾ ಇದ್ರು ಇದು ಯಾವತ್ತೂ ಈ ಊರಲ್ಲಿ ನಾಮದಾರಿ ಸಮಾಜದ ಅಂತ ಯಾರೂ ತಿಳ್ಕೊಂಡಿಲ್ಲ. ಬದಲಾಗಿ ಇದನ್ನು ಯಾರು ಅಂತ ಯಾವ ಸಮಾಜದವ್ರು ತಿಳ್ಕೊಂಡಿದ್ದಾರೆ ಅಂದರೆ ಮಾಡಗೇರಿಯ ಎಲ್ಲ ಸಮಾಜದ್ದು ಈ ದೇವಸ್ಥಾನ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ನಮ್ಮ ನಾಮದಾರಿ ಸಮಾಜದ ಮುಖಂಡರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಈ ರೀತಿ ಸಮಾಜನ ಕಟ್ಟಬೇಕು, ಸಮುದಾಯದತ್ತ ಪರವಾಗಿರಬೇಕು, ನಾವೆಲ್ಲರೂ ಒಂದು ಅನ್ನೋ ಭಾವನೆ ಇರಬೇಕು. ಇವತ್ತು ಬಹುಶಃ ಈ ಒಂದು ಸಮಾಜದ ಈ ಒಂದು ದೇವಸ್ಥಾನದ ಅಡಿಯಲ್ಲಿ ಎಲ್ಲ ಸಮಾಜದವರು ಇದ್ದಾರೆ, ಈ ಸಂಘಟನೆಯಲ್ಲೂ ಎಲ್ಲ ಸಮಾಜದವರು ಇದ್ದಾರೆ. ಅದೇ ನಮಗೆ ವಿಶೇಷ. ಇವರೆಲ್ಲ ನಮಗೆ ಆದರ್ಶ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಮತ್ತೇನು ಮಾತಾಡೋದಕ್ಕೆ ಹೋಗೋದಿಲ್ಲ. ಮಹಾಸ್ವಾಮಿಗಳು ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಬೇಕು. ಮಹಾಸ್ವಾಮಿಗಳ ಆಶೀರ್ವಾದ ಮತ್ತು ಎಲ್ಲರ ಆಶೀರ್ವಾದ ಇದ್ದರೆ ಈ ಶಿಲಾನ್ಯಾಸ ಅತ್ಯಂತ ವೇಗವಾಗಿ ನಡೀತದೆ, ಅತ್ಯಂತ ಬೇಗ ಮುಗೀತದೆ ಅಂತ ಹೇಳ್ತಾ, ನನ್ನ ಕೈಲಾದದ್ದು ನನ್ನ ಸಣ್ಣ ಪುಟ್ಟ, ನಾನು ಕಷ್ಟದಲ್ಲಿದ್ದೀನಿ, ಅದು ಇಡೀ ಕ್ಷೇತ್ರ ಜನಕ್ಕೆ ಗೊತ್ತಿದೆ. 3 ಸಲ ಸೋತುಬಿಟ್ಟೆ. ಹಾಗಾಗಿ ನಾನು ಅತ್ಯಂತ ಭಕ್ತಿ ಪ್ರೀತಿಯಿಂದ ಮತ್ತು ಈ ಒಂದು ಕ್ಷೇತ್ರದ ಜನತೆಗೆ ತಲೆಬಾಗ್ಬಿಟ್ಟಿದ್ದೀನಿ. ಯಾಕೆಂದರೆ ಒಂದೇ ಒಂದಿನ ನಾನು ಈ ಕ್ಷೇತ್ರದ ಶಾಸಕನಾಗಲಿಲ್ಲ, ಆದ್ರೆ ನಾನು ಈ ಮಟ್ಟಕ್ಕೆ ಎಲ್ಲ ಸಮಾಜದವ್ರು ಕರ್ಕೊಂಡು ಬೆಳೆಸಿದ್ರಲ್ಲ, ಅದಕ್ಕೆ ನಾನು ತಲೆಬಾಗಿದ್ದೀನಿ. ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ, ನಿರಂತರವಾಗಿ ಜನರ ಜೊತೆಗಿರಬೇಕು, ಜನರ ಕಷ್ಟ ಸುಖದಲ್ಲಿರಬೇಕು, ಅವ್ರಿಗಾಗಿ ಹೋರಾಟ ಮಾಡಬೇಕು, ಸತ್ಯ ನ್ಯಾಯ ಧರ್ಮದ ಅಡಿಯಲ್ಲಿರಬೇಕು ಮತ್ತು ಒಳ್ಳೆ ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ನಾನು ತಲೆಬಾಗಿಬಿಟ್ಟಿದ್ದೀನಿ. ಮತ್ತು ನನಗೆ ಯಾವುದೇ ಥರದ ಹವ್ಯಾಸಗಳಿಲ್ಲ. ನನಗೇನಾದರೂ ಹವ್ಯಾಸ ಇದ್ದರೆ ಬಡವ್ರ ಪರವಾಗಿರಬೇಕು, ಜನರ ಪರವಾಗಿರಬೇಕು, ಜನ ಯಾವ ಒಳ್ಳೆ ಕೆಲಸ ಮಾಡ್ತಾರೆ, ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಲ್ಲಿ ಹೋಗಿ ನಾನು ಕಲಿಬೇಕು, ಎಲ್ಲ ಸಮಾಜಕ್ಕೆ ಪ್ರೀತಿಯಿಂದ ನೋಡಬೇಕು, ಅವರ ಆ ಸಮಾಜದ ಪ್ರೀತಿಯನ್ನು ಗಳಿಸ್ಕೋಬೇಕು ಅಂತ ನಾನು ಸಂಕಲ್ಪ ಮಾಡ್ಕೊಂಡು ಈ ಕ್ಷೇತ್ರದಲ್ಲಿ ಹೋರಾಟ ಮಾಡ್ತಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ನಮ್ಮ ಕುಲಗುರುಗಳ ಆಶೀರ್ವಾದ ಸದಾ ನನ್ನ ಮೇಲೆ ಇದೇ ರೀತಿ ಯಾವಾಗೂ ಇರಲಿ ಅಂತ ಹೇಳ್ತಾ, ನನಗೆ ಕರೆದಿ ಈ ಒಂದು ಪುಣ್ಯದ ಕೆಲಸದಲ್ಲಿ ನನಗೆ ಉದ್ಘಾಟನೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನೀವೆಲ್ಲರಿಗೂ ತಲೆಬಾಗಿ ನಮಸ್ಕರಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಳೆಯುತ್ತರೇನು ಕನಸಿರದ ಬಾಳು ಬಾಳೆ, ಬದುಕಬೇಕು ಕನಸಿನ ಅರಮನೆಯಲ್ಲಿ, ರೂಪಿಸಬೇಕು ಬಣ್ಣ ಬಣ್ಣದ ಬದುಕನ್ನ ಹೇಳುವಂತಹ ಕವಿಯ ನುಡಿಯೊಂದಿಗೆ ನಿಮ್ಮ ಕನಸಿನ ಅರಮನೆ ಮುಂದೊಂದು ದಿನ ನನಸಿನ ಅರಮನೆ ಆಗಲಿ ಹೇಳುವಂತಹ ಆಶಯದೊಂದಿಗೆ ತುಂಬಾ ಅರ್ಥಗರ್ಭಿತವಾಗಿ ಸಂದೇಶವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ನಿಮಗೆ ತುಂಬ ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.